ಹಾಯ್ ಹಲೋ ಫ್ಯಾಮ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನ ಬ್ಯಾನರ್ ಅಂದರೆ ಫೋಟೋದಲ್ಲಿ ಹಿಂದೆಗಡೆ ಕಾಣುವಂಥ ಯೂಟ್ಯೂಬ್ ಬ್ಯಾನರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದನ್ನೇ ಹೇಗೆ ಹಾಕೋದು ಅದನ್ನು, ಯಾಕಂದರೆ ಒಬ್ಬೊಬ್ಬರು ಹಾಗೇ ಹಾಕ್ತಾರೆ ಫೋಟೋನ, ಅದು ಬರಲ್ಲ. ಹೇಗೆ ಹಾಕೋದು ಏನು ಅನ್ನೋದನ್ನು ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಒಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಯಾವುದಂದರೆ ಅದು ಪಿಕ್ಸೆಲ್ ಲ್ಯಾಬ್ ಅಂತ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಆ್ಯಪ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಮೊದಲನೇ ಕಾಣಿಸ್ಕೊಳ್ಳುತ್ತೆ. ನೀವು ಟೆಸ್ಟ್ ಅಂತ ಇರುತ್ತಲ್ಲ, ಅದನ್ನು ನಾವು ಇಲ್ಲಿ ಅದೇ ನಾನು ಆ್ಯರೋ ಮಾರ್ಕ್ ತೋರಿಸಿದ್ದೀನಲ್ಲ, ಅಲ್ಲಿ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಡಿಲೀಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನಂತರ ಇಲ್ಲಿ 3 ಡಾಟೆಡ್ ಲೈನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇಮೇಜ್ ಸೈಜ್ ಅಂತ ಇರುತ್ತಲ್ಲ, ನಾನು ಎಲ್ಲನೂ ಮಾರ್ಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಇಲ್ಲಿ ಕಸ್ಟಮ್ ಅಂತ ಇರುತ್ತಲ್ಲ, ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಇತ್ತಲ್ಲ, ಅದಕ್ಕೆ ನೀವು ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ. ಓಕೆ ಅಂತ ಕೊಡಿ. ನಂತರ ಇಲ್ಲಿ ಈ ರೀತಿ ಯೂಟ್ಯೂಬ್ಗೆ ಬೇಕಾಗಿರುವ ಸೈಜು ನಮಗೆ ಸೆಲೆಕ್ಟ್ ಆಗುತ್ತೆ. ನಂತರ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಅಂತ ಇರುತ್ತೆ, ಅದರ ಮೇಲೆ ಇದರಲ್ಲಿ ಓಪನ್ ಆಗುತ್ತೆ. ನಿಮಗೆ ಯಾವ ಥರ ಅದು ಸೈಜ್ ಬೇಕಲ್ಲ, ಯೂಟ್ಯೂಬ್ದು ನಾವು ಹಾಕ್ಬೇಕಂದ್ರೆ, ಬ್ಯಾನರ್ ಹಾಕ್ಬೇಕಂದ್ರೆ ಸೈಜ್ ಬೇಕಾಗುತ್ತೆ. ಅದನ್ನು ನಾನು ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನನಗೆ ಮೆಸೇಜ್ ಮಾಡ್ಬೋದು. ನಾನು ಅದನ್ನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಮೂಲಕ ನಾನು ನಿಮಗೆ ಅಂದರೆ ಕಳಿಸ್ಕೊಡ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನಿಮಗೆ ನನ್ನ ಯೂಟ್ಯೂಬಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಅದರಲ್ಲಿ ಹೋಗಿ ನೀವು ಈ ರೀತಿ ಅಂದರೆ ಬ್ಯಾನರ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ಓಕೆ ಮಾಡ್ಕೊಂಡ ತಕ್ಷಣ ಇದು ಹಾಗೇ ಬಿಟ್ಬಿಡಿ, ಅದನ್ನೇನು ಮಾಡಬೇಡಿ. ನಂತರ ಇಲ್ಲಿ ಕೆಳಗಡೆ ನಾನು ಮಾರ್ಕ್ ಮಾಡಿರುವಂಥ ರೌಂಡ್ ಶೇಪಲ್ಲಿರುವಂಥದ್ದಕ್ಕೆ ಓಕೆನ ಕೊಡಬೇಕಾಗುತ್ತೆ. ಇದನ್ನು ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಅಷ್ಟು ಗೊತ್ತಾಗಲ್ಲ. ಯಾಕಂದರೆ ಮಿಸ್ ಆದರೆ ಈ ರೀತಿ ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಕೆಳಗಡೆ ನಿಮಗೆ ರಿಲೇಟಿವ್ ಸೈಜ್ ಅಂತ ಇರುತ್ತೆ, ರಿಲೇಷನ್ ಅಂತಲೂ ಇರ್ಬೋದು. ಇದಕ್ಕೆ ಎನೇಬಲ್ಡ್ ಅಂತ ಬರುತ್ತಲ್ಲ, ಅದನ್ನ ನೀವು 100 ಎರಡನ್ನೂ ವೆಯ್ಟ್ 100ಗೆ ಓಕೆ ಕೊಟ್ಟರೆ ಈ ರೀತಿ ಫಿಕ್ಸ್ ಆಗುತ್ತೆ. ಅದು ಅಂದರೆ ಗ್ಯಾಲರಿಗೆ ಫುಲ್ಲು ಆಫ್ ಇರೋದು ಇದಕ್ಕೆ ಫಿಕ್ಸ್ ಆಗುತ್ತೆ. ನಂತರ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಐಕನ್ ಅಂದರೆ ಕಲರ್ಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ನಾನು ರೆಡ್ ಕಲರ್ನ ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ಚೆನ್ನಾಗಿ ಕಾಣಲ್ಲ ರೆಡ್ ಕಲರ್, ಆದ್ದರಿಂದ ಬೇಡ ಅಂತ ಬ್ಲ್ಯಾಕ್ ಕಲರ್ಗೆ ಇಟ್ಟಿದ್ದೀನಿ. ನಂತರ ಇಲ್ಲಿ ಒಳಗಡೆ ನಾನು ಮಾರ್ಕ್ ಮಾಡಿರುವಂಥ ಒಳಗಡೆ ಅದಕ್ಕೆ ನಾವು ಕಲರ್ನ ಹಾಕಬೇಕಲ್ವ. ಕಲರ್ನ ಹಾಕಿದ್ರೆ ಅದಕ್ಕೂ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕಲರ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಸೆಲೆಕ್ಟ್ ಹಾಕೋಬೋದು. ನಂತರ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಪೇಸ್ ಅಂತ ಇರುತ್ತಲ್ಲ, ಅದಕ್ಕೆ ನೀವು ಓಕೆ ಕೊಡಿ. ಇಲ್ಲಿ ಓಕೆ ಕೊಟ್ಟ ತಕ್ಷಣ ಇದರಲ್ಲಿ ನಿಮಗೆ ಎಷ್ಟು ಬೇಕು ರೌಂಡ್ ಶೇಪ್ ರೀತಿಯಲ್ಲಿ ಇದನ್ನು ಮಾಡ್ಕೋಬೇಕಾಗುತ್ತೆ. ರೌಂಡ್ ಶೇಪ್ ರೀತಿಯಲ್ಲಿ ಮಾಡಿಕೊಂಡು ಈ ರೀತಿ ತ್ರಿಕೋನಾಕಾರದಲ್ಲಿ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ಅಲ್ಲಿ ನಾನು ತೋರಿಸಿರುವಂತಹ ಈ ರೀತಿ ಇದಕ್ಕೆ ಫಿಕ್ಸ್ ಮಾಡಬೇಕು. ಯಾಕಂದರೆ ಅದು ಅಂದರೆ ಅರ್ಧಕ್ಕೇ ಕಾಣಬೇಕು, ಬ್ಯಾಕ್ ಅಷ್ಟೇ ಕಾಣಬೇಕು, ಫ್ರಂಟ್ ಕಾಣಬಾರ್ದು ಅನ್ನೋದಕ್ಕೆ ಇಲ್ಲಿ ಆಪ್ಷನ್ಸ್ ಕಾಣುತ್ತೆ ನೋಡಿ. ಇಲ್ಲಿ ನಾನು ತೋರಿಸ್ತಿದ್ದೀನಿ ಆಪ್ಷನ್ಸು. ಆ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಟು ಬ್ಯಾಕ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ. ನಂತರ ಕೆಳಗಡೆಯೂ ಅಷ್ಟೇ ಶಾರ್ಟ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನೀವು ರೌಂಡ್ ಶೇಪಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ತ್ರಿಕೋನಾಕಾರದಲ್ಲಿ ಕೆಳಗಡೆ ಈ ರೀತಿ ಟು ಬ್ಯಾಕ್ ಅದ್ರ ಮೇಲೇ ಕ್ಲಿಕ್ ಮಾಡಿ ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಮಾಡೋದ್ರಿಂದ ನಿಮ್ಮ ಫೋಟೋ ಈ ರೀತಿ ಇಲ್ಲಿ ಆ್ಯಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನೀವು ನಿಮ್ಮ ಯೂಟ್ಯೂಬ್ ನೇಮ್ ಆಗಿರ್ಬೋದು, ಅಥವಾ ನೀವು ಯಾವ ಥರ ವೀಡಿಯೋಸ್ಗಳನ್ನ ಮಾಡ್ತೀರಾ ಅದನ್ನೆಲ್ಲ ನೀವು ಅದರಲ್ಲಿ ಟೆಸ್ಟಲ್ಲಿ ಬರಬೇಕಾಗುತ್ತೆ. ಈ ರೀತಿ ನಾನು ನಿಮಗೆ ಬೇಕು ಅಂತಂದರೆ ನಾನು ಹೇಳ್ತಿದ್ದೀನಲ್ಲ, ನನ್ನ ಯೂಟ್ಯೂಬಲ್ಲಿ ಲಿಂಕ್ ಇದೆ, ಇನ್ಸ್ಟಾಗ್ರಾಮ್ ಲಿಂಕು. ಅದಕ್ಕೆ ನೀವು ಹೋಗಿ ನನಗೆ ಮೆಸೇಜ್ ಮಾಡಿದ್ರೆ ಅದನ್ನು ನಾನು ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀನಿ. ಈ ರೀತಿ ನಾವು ಇದನ್ನು ನೋಡ್ತಾ ಇರ್ಬೋದು. ನಾನು ಈ ರೀತಿ ಇದನ್ನು ತೊಗೊಂಡು ಈ ಕಲರನ್ನು ನಾನು ವೈಟ್ ಕಲರ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ರೆಡ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದನ್ನು ಮತ್ತು ರೌಂಡ್ ಶೇಪಲ್ಲೂ ಮಾಡ್ಕೋತಿದ್ದೀನಿ. ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೋಟೋನ ಅಲ್ಲಿ ಆ್ಯಡ್ ಮಾಡಿದ ತಕ್ಷಣವೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಾವು ಇದಕ್ಕೆ ಕಲರ್ಸ್ ಸಹ ಹಾಕ್ಬೋದು. ಕಲರ್ ನಾನು ಹೇಳಿದ್ನಲ್ಲ, ರೆಡ್ ಕಲರ್ ಇರೋದು ವೈಟ್ ಕಲರ್ನ ನಾನು ಈ ರೀತಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ರೌಂಡ್ ಶೇಪ್ ಮಾಡಿದ್ದೀನಿ. ಈ ರೀತಿ ತ್ರಿಕೋನಾಕಾರದಲ್ಲಿ ಸ್ವಲ್ಪ ಆ್ಯಡ್ ಮಾಡಿ ಇದಕ್ಕೆ 2 ಸೈಡ್ ಅಲ್ಲೇ ಆ್ಯಡ್ ಆಗಿರೋ ಹಾಗೇ ಈ ರೀತಿ ನಾವು ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದ್ರ ಮೇಲ್ಗಡೆ ನಿಮ್ಮ
ಫೋಟೋನ ನಾನು ಆ್ಯಡ್ ಮಾಡ್ತೀನಿ. ನಿಮ್ಮ ಫೋಟೋನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ತುಂಬಾ ಈಸಿಯಾಗಿರುತ್ತೆ. ನೀವು ಒಂದು ಸ್ಟೆಪ್ ಬಿಡ್ದೇ ಕ್ಲಿಯರಾಗಿ ನೋಡ್ಕೋದ್ರೆ ತುಂಬಾ ಅರ್ಥ ಆಗೋಗುತ್ತೆ. ಒಂದು ಸ್ಟೆಪ್ ಮಿಸ್ ಆದ್ರೂ ಅರ್ಥ ಆಗೋಲ್ಲ. ಬ್ಯಾನರ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ತಂಬ್ಲೈನಲ್ಲಿ ತೋರಿಸಿರೋಂಥ ಹಂಗೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಿಮ್ಮ ಫೋಟೋನ ನಿಮ್ಮ ಗ್ಯಾಲ್ರಿಲಿ ಈ ರೀತಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫೋಟೋ ಯಾವ ಫೋಟೋ ಆ್ಯಡ್ ಮಾಡಬೇಕು ಅಂತಿದ್ದೀರಾ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇದನ್ನು ನಿಮಗೆ ಎಷ್ಟು ಸೈಜ್ ಅಂದರೆ ಅಲ್ಲಿ ನಾನು ಎಷ್ಟು ಸೈಜಲ್ಲಿ ಇರಬೇಕು ಅಷ್ಟು ಸೈಜ್ನ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಸೈಜಲ್ಲಿ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಫೋಟೋನ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಆ್ಯಡ್ ಮಾಡ್ಕೊಳ್ಳಿ. ನಾವು ಆರೋ ಅಂದರೆ ರೌಂಡ್ ಶೇಪಲ್ಲಿ ವೃತ್ತಾಕಾರ ಮಾಡಿದ್ದೀವಲ್ಲ ಅಲ್ಲಿಗೆ ನೀವು ಅದನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ನನ್ನ ಫೋಟೋ ರೌಂಡ್ ಶೇಪ್ ಆಗಿರೋದ್ರಿಂದ ನಾನು ಇಲ್ಲಿ ಫುಲ್ಲು ಫೋಟೋನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನೀವು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಾನಿಲ್ಲಿ ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಎರಡು ಕಡೆ ಅಲ್ಲೇ ಫಿಕ್ಸ್ ಆಗಿರೋಂಗೆ ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ನಂತರ ನೀವು ಅಂದರೆ ನಿಮ್ಮ ಯೂಟ್ಯೂಬ್ ನೇಮು ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸ್ ಆ್ಯಂಡ್ ವಾಲ್ಸ್ ಮತ್ತು ಫಾಲೋ ಇನ್ ಅಂತ ಅದನ್ನು, ಮತ್ತು ಇನ್ನೊಂದು ನಾನು ಹೇಳ್ದಂಗೆ ಬ್ಯಾನರ್ ಡೌನ್ಲೋಡ್ ಮಾಡ್ಕೊಂಡಿರ್ತೀನಿ ಅದ್ರ ಮೇಲ್ಗಡೆ ವೀಡಿಯೋಸ್ ಆ್ಯಂಡ್ ಡೈಲಿ ವೀಡಿಯೋಸ್ ಅದ್ರ ಬಗ್ಗೆ ನೀವು ಟೆಸ್ಟಲ್ಲಿ ಬರೀಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣ್ತೆ ನೋಡಿ. ಈ ರೀತಿ ನನಗೆ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ಇದು ಮಾಡ್ಬೋದು, ಅಂದರೆ ಫಾಲೋ ಮಾಡಿ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ಈ ರೀತಿ ಎಲ್ಲನೂ ಸಹ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ನಾನು ಸೈಡ್ ಎಷ್ಟು ಇದು ಬೇಕು ವೃತ್ತ ಅಂದರೆ ರೌಂಡ್ ಶೇಪಲ್ಲಿ ಇದನ್ನು ನಾನು ಯೂಟ್ಯೂಬಲ್ಲಿ ಕೆಳಗಡೆ ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಸೈಜ್ ಆಗಿರ್ಬೋದು ನಿಮ್ಮದು ನೋಡಿಕೊಂಡು ಈ ರೀತಿ ಸೈಜ್ನ ನೀವು ಫಿಕ್ಸ್ ಮಾಡ್ಕೋಬೇಕು. ನಂತರ ಅದರ ಮೇಲ್ಗಡೆ ಫಾಲೋ ಮೀ ಅಂತ ಬರೆದ್ರೆ ಇದು ನಿಮ್ಮ ಯೂಟ್ಯೂಬ್ ಚಾನಲ್ನ ಬ್ಯಾನರ್ ರೆಡಿಯಾಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಬ್ಯಾನರ್ ರೆಡಿಯಾಗುತ್ತೆ. ಈ ರೀತಿ ನೀವು ಸಹ ಯೂಟ್ಯೂಬ್ ಬ್ಯಾನರ್ ಕ್ರಿಯೇಟಿವ್ ಆಗಿ ತುಂಬ ಅಟ್ರಾಕ್ಟಿವ್ ನನಗಿಂತ ಅಟ್ರಾಕ್ಟಿವ್ ಆಗಿ ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಟೆಸ್ಟಲ್ಲಿ ಫಾಲೋ ಮೀ ಅಂತ ಬರೀತೀನಿ. ಫಾಲೋ ಮೀ ಅಂತ ಬರೆದು ನಾನು ಈಗ ಯೂಟ್ಯೂಬ್ ಹಾಕಿದ್ದೀನಲ್ಲ, ಅಂದರೆ ಹಾಕಿದ್ದೀನಲ್ಲ ಅದ್ರ ಮೇಲ್ಗಡೆ ಇದನ್ನು ಸ್ವಲ್ಪ ಆ್ಯಡ್ ಮಾಡಿ ಇದಕ್ಕೆ ಕಲರ್ಸ್ ನಿಮಗೆ ಇಷ್ಟ ಇದ್ದರೆ ಕಲರ್ಸ್ ಹಾಕ್ಕೋಬೋದು. ಮತ್ತು ಇದನ್ನು ನಾವು ಅಂದರೆ ಬೇರೆ ಹ್ಯಾಂಡ್ ರೈಟಿಂಗ್ ಬೇಕು ನಮಗೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಅಲ್ಲಿ ಬರೆಯೋದನ್ನು ನಾನು ವಿಡಿಯೋ ಮಾಡಲಿಲ್ಲ, ಸಾರಿ. ಇದರಿಂದ ನೀವು ತಿಳ್ಕೊಬೋದು ಟೆಸ್ಟ್ ಹೇಗೆ ಬರಿಬೋದು ಅನ್ನೋದನ್ನು. ನೋಡ್ತಾ ಇರ್ಬೋದು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಚಿಕ್ಕದಾಗಿರೋದ್ರಿಂದ ಪ್ಲೇಸ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಕೂರಿಸೋಕೆ ತುಂಬ ಕಷ್ಟ ಆಗ್ತಿದೆ. ಅದರಿಂದ ಸ್ವಲ್ಪ ಜಗ್ಗಮುಗ್ಗೆ ಆಗೋದು ಸ್ವಲ್ಪ ಇದ್ದಿದ್ದೇನೆ. ನೀವು ಕ್ಲಿಯರಾಗಿ ಹುಷಾರಾಗಿ ಅಂದರೆ ಮಾಡ್ಕೋಬೇಕು. ಈ ರೀತಿ ಕೂರಿಸಿ ನಂತರ ಇದಕ್ಕೆ ನಾವು ಕಲರ್ಸ್ ಆಗಿರ್ಬೋದು ಏನಾದ್ರು ಆಗಿರ್ಬೋದು ಅದನ್ನು ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಬಂದಾಗ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಥರ ಕಲರ್ಸ್ ಬೇಕು ಅನ್ನೋದು, ಅಂದರೆ ಯಾವ ಥರ ಅಂದರೆ ಇದರಲ್ಲಿ ಹ್ಯಾಂಡ್ ರೈಟಿಂಗಲ್ಲಿ ಯಾವ ರೀತಿ ಬೇಕೋ ಆ ರೀತಿ ನೀವು ಆ್ಯಡ್ ಮಾಡ್ಕೋಬೋದು. ನಂತರ ಇಲ್ಲಿ ಕಲರ್ಸು ಸಹ ಇಲ್ಲಿ ನೀವು ಟೆಸ್ಟ್ಗೆ ಕಲರ್ಸ್ ಯಾವ ಕಲರ್ಸ್ ಬೇಕೋ ಆ ಕಲರ್ನ ನೀವು ಆ್ಯಡ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಇಷ್ಟವಾದ ಕಲರ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ತಿಳಿಸಿ. ಈ ಥರ ಬ್ಯಾನರ್ಸ್ ಅಂದರೆ ಬೇಕಿದ್ದರೆ ನನಗೆ ಮೆಸೇಜ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ರೀತಿ ಸೇವ್ ಮೀ ಅಂತ ಮಾಡಿಕೊಂಡು ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಬ್ಯಾನರ್ಗೆ ಹಾಕೋಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.